ಬರಡು ಭೂಮಿಯಲ್ಲಿ ಭರಪೂರ ತರಕಾರಿ ಬೆಳೆ ತೆಗೆದ ಪ್ರಗತಿಪರ ಕೃಷಿಕರೋರ್ವರ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಇವರು ಮೂಲತಃ ಏತಡ್ಕ ಕುಂಡಾಪು ನಿವಾಸಿ ಸತೀಶ್ ಕೆ. ರಾಮಚಂದ್ರ ಕಡಂಬಳಿ ತಾಯ ಸೀತಾಲಕ್ಷ್ಮಿ ದಂಪತಿಗಳ ಪುತ್ರ. ಕಳೆದ 22 ವರ್ಷಗಳಿಂದ ಕೃಷಿ ಕಾಯಕದಲ್ಲಿ ಏಳು ಬೀಳನ್ನು ಕಂಡವರು. ನನ್ನ ಹೆಸರು ಸತೀಶ್ ಅಂತ ಹೇಳಿ, ಇಲ್ಲಿ ಮಾವಿನಕಟ್ಟೆ. ನಾನು ಮೊದಲು ಏತಡ್ಕ ಅಲ್ಲಿದ್ದೆ ಇತ್ತು. ನಂತರ ಒಂದು 8 ವರ್ಷ ಬಿಸ್ನೆಸ್ ಇದರಲ್ಲಿದ್ದೆ ಇತ್ತು. ನಂತರ ಈಗ ಒಂದು 20 ವರ್ಷ ಆಯಿತು ತರಕಾರಿ ಫೀಲ್ಡಲ್ಲಿ. ಕೃಷಿ ಅದು ತಂದೆಯಲ್ಲೇ ಬಂದದ್ದು. ಅಲ್ಲಿ ತೋಟ, ಅಡಿಕೆ ತೋಟ, ಇದು ತರಕಾರಿ ಅದಿಲ್ಲ, ಇದು ಅಡಿಕೆ ತೆಂಗು ಇದಿದ್ದು. ತರಕಾರಿ ನಾನು ಬಿಸ್ನೆಸ್ನಲ್ಲಿದ್ದೆ ಒಂದು 8 ವರ್ಷ. ನಮ್ಮದೇ ಇದು ಶಕ್ತಿ ಕಾಫಿ ಮತ್ತು ರೆಡ್ ಹಿಲ್ಸ್ ಚಾವಡಿ ಎಲ್ಲ, ಅದೆಲ್ಲ ನಮ್ಮ ಓನ್ ಪ್ರಾಡಕ್ಟ್, ಅದೆಲ್ಲ ಎರಡು ಕೂಡ. ಚಾವಡಿ ನೀವು ನೋಡಿರ್ಬೋದು, ಇಲ್ಲೇ ಕಾಸರಗೋಡು ಡಿಸ್ಟ್ರಿಕ್ಟ್ ಫುಲ್ ಉಂಟು ಕಾಫಿಯಾಗೆ. ಶಕ್ತಿ ಕಾಫಿ, ರೆಡ್ ಹಿಲ್ಸ್ ಟೀ ಎರಡು. ಹಾಗೆ ನಾನೊಂದು 8 ವರ್ಷ ಆಗಿ ನಂತರ ಮನೆ ಕೃಷಿಗೆ ಹೋದೆ. ಕೃಷಿಗೆ ಹೋದ ನಂತರ ಸಡನ್ ನನಗೆ ಇದು ತರಕಾರಿ ಫೀಲ್ಡಿಗೆ ಹೋಗುವಂತಾಯಿತು. ಯಾಕೆಂದರೆ ಒಂದು ಮುಳ್ಳುಸೌತೆಯಿಂದ ಸ್ಟಾರ್ಟ್ ಮಾಡಿದೆ ನಾನು. 2 ಮುಳ್ಳುಸೌತೆ ಗಿಡದಲ್ಲಿ ನಾನು ವರ್ಷಕ್ಕೆ ಸಾಧಾರಣ ಒಂದು 800 ಮುಳ್ಳುಸೌತೆ ಹೋಗ್ತಿದ್ದೆ. ಈಗೆಲ್ಲ ಆರ್ಜಿ ಸ್ಕೇಲ್ ಮಾಡುವಾಗ ಆ ರೀತಿ ಬರೋದಿಲ್ಲ, ಸ್ವಲ್ಪ ಇರುವಾಗ ಹಾಗೆ ಬರ್ತಿದ್ದು. ನಾನು ಅದರ ನಂತರ ಮನೆಯಿಂದ ಇದು ಅಪ್ಪ ಒಳ್ಳೆ ಹುಷಾರಿದ್ದರು ಹಾಗೆ ನಾನು ಇಲ್ಲಿ ಪಂಜಿರಿಕೆ ಅಂತೇಳಿ, ಇಲ್ಲಿ ಅಗಲ್ಪಾಡಿ ಕುಂಬಳಾಜಿ ಇದರಲ್ಲಿ, ಅಲ್ಲಿ ಒಂದು 2.25 ಎಕರೆಯಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹಾಗೆ ಒಂದು 8 ವರ್ಷ ಕಳೆದ ನಂತರ ಮತ್ತೆ ಒಂದು ಬೇರೆ 2-3 ದಿಕ್ಕಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲೀಗ ಇದು 3ನೇ ವರ್ಷ ಇಲ್ಲಿ. ಇದರ ನಂತರ ಇದರಿಂದ ಆಚೆ ಒಂದು 8 ವರ್ಷ ಆಯಿತು. ಇದು ಇಲ್ಲಿ ಜಾಗಕ್ಕೆ ಅಂತೇಳಿ ಇದೆಂತ ಇಲ್ಲ, ದ್ವಾರಕ ನಗರ ಇದು ಕುಂಬಳಾಜಿ ಇದಕ್ಕೆ ಸೇರ್ತದೆ. ಮನೆ ಇರೋದು ಅದು ಚೆಂಗಳ, ಇದಕ್ಕೆ ಕೃಷಿ ವನಕ್ಕೆ ಎರಡು ಇದಕ್ಕೆ ಸೇರ್ತದೆ. ಹಾಗೆ ನಂದು ತರಕಾರಿ ಇದರಲ್ಲಿ ಇರೋದು ಕುಂಬಳಾಜಿ ಇದರಲ್ಲಿ, ಇದು ಅಡಿಕೆ ಮತ್ತು ಇದು ನೆಕ್ರಾಜೆ. ಒಂದೊಮ್ಮೆ ಕೃಷಿಗಾಗಿ ತಮ್ಮ ಬಿಸ್ನೆಸ್ ಅನ್ನು ಬಿಟ್ಟು ಲಕ್ಷಾಂತರ ರು ವ್ಯಯಿಸಿ ನಷ್ಟ ಕಂಡುಕೊಂಡು ದಿಕ್ಕು ದಾರಿ ತೋಚದಂತಾದವರು. ಆದರೆ ಇಂದು ದಿನದ 24 ಗಂಟೆಗಳಲ್ಲಿ 20 ಗಂಟೆಯು ದುಡಿಯುತ್ತಾ ತರಕಾರಿ ಕೃಷಿ ಕಾಯಕದಲ್ಲಿ 365 ದಿವಸವೂ ಉತ್ಪತ್ತಿಯನ್ನು ತೆಗೆದುಕೊಂಡ ಯಶಸ್ವಿ ಕೃಷಿಕ. ಇವೆಲ್ಲ ಮುಳ್ಳು ಕಾಡಾಗಿತ್ತು. ಇದರಲ್ಲಿ ಸ್ವಲ್ಪ ಬೇರೆ ಮಾವಿನ ಗಿಡ ಎಲ್ಲ ಸ್ವಲ್ಪ ಹಾಕಿದರೆ ಆಯಿತು. ಮತ್ತು ನಾನು ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿದೆ. ಮತ್ತು ಫುಲ್ ಪಾರೆ, ಇದು ಇಲ್ಲಿಂದ ಅಲ್ಲಿವರೆಗೂ ಕೂಡ ಪಾರೆ. ಒಂದು 800 ಲೋಡು ಮಣ್ಣು ಹಾಕಿ ಇದು ಕೃಷಿ ಮಾಡಿದೆ. ಇದರಲ್ಲಿ ಸಿಕ್ಕಾಪಟ್ಟೆ ಮಣ್ಣು ಹಾಕಿದ್ದೇನೆ ಅಂತಾರೆ. ಅಲ್ಲೆಲ್ಲ ಪಾರೆ ಇದು ಮಾಡುವಾಗಿಲ್ಲ. ತರಕಾರಿ ಅಂತೇಳಿ ಅದು ತರಕಾರಿ ಇದರಲ್ಲಿ ನಿಜವಾಗಿ ಬರೋದಿಲ್ಲ ಅಷ್ಟು. ಯಾಕೆ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಹೀಟ್ ಆಗ್ತದೆ, ಮಳೆಗಾಲದಲ್ಲಿ ಪಾರೆ ಮೇಲೆ ನೀರಲ್ಲ, ಆ ರೀತಿ ಬರ್ತದೆ. ನಾನು ಒಂದು 7-8 ವರ್ಷ ಅಂದರೆ ಒಂದು 5-6 ಎಕರೆನ ಮೇಲೆ ನಂದು ಉಂಟು. ಈಗ ಸ್ವಲ್ಪ 1 ಎಕರೆ ಹತ್ರ ಕಮ್ಮಿ ಆಯಿತು, ಯಾಕೆಂದರೆ ನಾನು 3 ದಿಕ್ಕಲ್ಲಿತ್ತು. ಈಗ ಇಲ್ಲಿ 1 ದಿಕ್ಕಲ್ಲಿ ಮಾಡ್ತಾಯಿದ್ದೇನೆ. ಮತ್ತು ಪೆಪ್ಪರ್ ಕೃಷಿ. ಪೆಪ್ಪರ್ ಅಂತ ಹೇಳಿದರೆ ಇದರಲ್ಲಿ ಟಾಪ್ ಶೂಟ್ ಅಂತೇಳಿ, ಒಂದು ನೆಲದಲ್ಲಿ ಹೋದಕ್ಕೆ ರನ್ನರ್ ಅಂತ ಹೇಳ್ತಾರೆ, ಮತ್ತೊಂದು ಟಾಪ್ ಶೂಟ್ ಅಂತ ಉಂಟು. ಟಾಪ್ ಶೂಟ್ ಅಂತ ಹೇಳಿದರೆ ಈಗ ಎಲ್ಲರಿಗೂ ಗೊತ್ತುಂಟು. ನಾನೊಂದು 40-45 ವರ್ಷ ಅಂದರೆ SLCಯಲ್ಲಿ ಇರುವಾಗಲೇ ನಾನು ತಿಳ್ಕೊಂಡಿದ್ದೇನೆ. ಆಗ ಇದರ ವಿಷಯ ಅಂತ ಗೊತ್ತಿಲ್ಲ. ಇದು ಒಂದು ಪೆಪ್ಪರ್ ಇತ್ತು, ಅದು ಇಷ್ಟುದ್ದಕ್ಕೆ, ಅಲ್ಲಿ ಗಾರೆ ಬಂದು ಮೇಲಿಂದ ಅದು ಬಂಚಿನಾಗಿತ್ತು. ಅದರಲ್ಲಿ ಅದು ಒಂದು ಸಲ ಗಾಳಿಗೆ ಅಡಿಯಿಂದ ಅಡಿಕೆ ಮರ ಸಮೇತ ಒಂದೇ ಒಂದು ಮರದಲ್ಲಿ ಇದ್ದದ್ದು. ಅದು ಕೊಯ್ಲಿಕ್ಕೆ ನಾನೇ ಹೋಗ್ತಿದ್ದೆ ಯಾವಾಗಲೂ ಅದಕ್ಕೆ. ಹಾಗೆ ಅದು ಬಿದ್ದ ನಂತರ ಅದನ್ನು ಏನು ಮಾಡೋಕ್ಕಂತ ಗೊತ್ತಾಗಿಲ್ಲ ನನಗೆ. ಯಾಕಂದರೆ ಆಗ ಇದರದೆಲ್ಲ ಅಷ್ಟು ಗೊತ್ತಿಲ್ಲ. ಇದು ತುದಿಯಿಂದ 3 ಕಟ್ಟಿಂಗ್ಸ್ ತೆಗೆದು ಒಂದು 3 ಅಡಿಕೆ ಮರಕ್ಕೆ ಇಟ್ಟೆ. ಅದನ್ನು ಆ ಟೈಮಿಗೆ ಇಟ್ಟು ಮತ್ತೆ ಶಾಲೆಗೆ ಹೋಗೋದಲ್ಲ, ನನಗೆ ಮರ್ತೋಯ್ತು. ಒಂದು 3 ತಿಂಗಳು ಕಳೆದು ತೆಗೆದು ನೋಡ್ತೇನೆ, ಒಂದು 200 ಮೆಣಸಿನ ಗಾರೆ ಅಷ್ಟರಲ್ಲಿ. ಆಗ ಅದು ನೋಡಿ ನಾನು ಅಲ್ಲಿಗೆ ಬಿಟ್ಟೆ. ಯಾಕೆಂದರೆ ಆಗ ಅದರದ್ದು ಸೀರಿಯಸ್ ನಮಗೆ ಗೊತ್ತಿಲ್ಲ ಆಯಿತು. ಅದರ ನಂತರ ನಾನು ಕಾಲೇಜಿಗೆ ಹೋಗಿ ಎಲ್ಲ ಆಗಿ ಪುನಃ ವಾಪಸ್ ಕೃಷಿಗೆ ಬರುವಾಗ 2ನೇ ಹೀಗೆ ಪೆಪ್ಪರ್ ನೆಲದಲ್ಲಿ ಹೋದಲ್ಲಿ ನಡ್ತಾ ಇರುವಾಗ ಆಗ ನಾನು ಇಡ್ತೆ. ಯಾವಾಗ ಒಮ್ಮೆ ನಾನು ನಟ್ಟಿದ್ದೇನಲ್ಲ ಟಾಪ್ ಶೂಟ್, ನಾನು ವಾಪಸ್ 2ನೇ ಅದೇ ಸ್ಟಾರ್ಟ್ ಮಾಡಿ ಅದು ನಿಮಗೆ ಕರೆಕ್ಟ್ ನಟ್ಟು 1.5 ತಿಂಗಳಲ್ಲಿ ಇದು ಮೆಣಸು ಬರ್ತದೆ. ಅಲ್ಲಿ ಅದು ಹೇಗೆ ಬರ್ತದೆ ಅಂತ ಹೇಳಿದರೆ, ಇದು ಈಗ ನನ್ನ ಅಂಡಲ್ಲಿ ಸುಮಾರು ಜನ ಇದಕ್ಕೆ ಮಾಡೋರಿದ್ದಾರೆ. ನಾನು ಹೇಳಿದ ಹಾಗೆ ನೀವು ಅಂತಾರೆ ಹೀಗೆ ಓಪನ್ ಸ್ವಲ್ಪ ಬಿಸಿಲೆಲ್ಲ ಬೀಳುವ ಜಾಗದಲ್ಲಿ ಆದರೆ ನೀವು ಜೂನ್ 28ರ ಒಳಗೆ ನಡಬೇಕು. ಅದು ಇದು ಟಾಪ್ ಶೂಟ್ ಅಂತ ಹೇಳಿದರೆ ಮೇಲೆ ಅಂತಾರೆ ಈ ಕೈಕೋಡಿ ಅಂತ ಹೇಳ್ತಾರೆ, ಈ ಮೆಣಸು ಬರುವ ಇದುಂಟಲ್ಲ ಅದು ಬಂದಿರಬೇಕು. ಬಂದದ್ದೇ ಟಾಪ್ ಶೂಟ್ ಅಂದರೆ ಎಲ್ಲ ಹೇಳ್ತಾರೆ ತುದಿಯ ಒಂದು ಕಟ್ಟಿಂಗ್ಸ್ ಅಲ್ಲ, ನೀವು 1, 2, 3 ಎಷ್ಟು ಬೇಕಿರೋ ತೆಗೆಯೋದು. ಅಂದರೆ ಎಳ್ತಿರುವಲ್ಲಿವರೆಗೆ ಅದು ತೆಗೆದು ನೀವು 1.5 ತಿಂಗಳಲ್ಲಿ ನಿಮಗೆ ಅದರಲ್ಲಿ ಕ್ರಾಪ್ ಬರ್ತದೆ. ಮತ್ತು ನಟ್ಟು 22 ದಿವಸ ಕಟ್ಟಗೊಡಬಾರ್ದು.
ಎಲ್ಲರೂ ನಡ್ತಾರೆ ಕೂಡಲೇ ಕಟ್ಟ ಬಿಡ್ತಾರೆ, ಕಟ್ಟ ಕೊಡಲೇ ಬರ್ತದೆ. 22 ದಿವಸ ನೀವು ಹಾಗೆ ನೆಲದಲ್ಲಿ ಬಿಡಬೇಕು ಅದನ್ನು. ಬಿಟ್ಟರೆ ಏನಾಗ್ತದೆ, ಅದರ ಗಂಟೆಗಳುಂಟಲ್ಲ, ಈ ಜೂನಿನ ಮಳೆಗೆ ಜುಲೈ ಮಳೆಗೆ ಫುಲ್ಲು ಬೇರು ಬರ್ತದೆ ಅದಕ್ಕೆ. ಆಮೇಲೆ ನೀವು ಮೆಲ್ಲ ಮರಕ್ಕೆ ಇಟ್ಬಿಟ್ಟು ಅದರ ಗ್ರೋತ್ ನಿಮಗೆ 5 ತಿಂಗಳಿನಲ್ಲಿ 4 ಮೀಟರ್ ಹೋಗ್ತದೆ ಅದು. ತರಕಾರಿ ಕೃಷಿ ನಾಶನಷ್ಟ ಎಂದು ಕೆಲವರು ಕೈಕಟ್ಟಿ ಕುಳಿತರೆ, ಇವರು ಮಾತ್ರ ಕೃಷಿ ಬೆಳೆಯಲ್ಲಿ ಹಲವು ಪ್ರಯೋಗ ನಡೆಸುವ ಮೂಲಕ ಪ್ರಗತಿಪರ ಕೃಷಿಕ ಎನಿಸಿಕೊಂಡವರು. ನಾನು ಬೆಳಗ್ಗೆ ಸಾಧಾರಣ 4-4:30 ಕೊಯ್ಲಿಗೆ ಬರ್ತೇನೆ. ಎಂದರೆ ಕೆಲಸಕ್ಕೆಂದಲೇ ಯಾರಿಲ್ಲ. ಈಗ ಒಂದು ಇಬ್ಬರು ಹೆಂಗಸರಿದ್ದಾರೆ. ಮತ್ತು ಈಗ ಮಧ್ಯಾಹ್ನ ನಂತರ ಒಬ್ಬನು ಬರಲಿಕ್ಕೆ, ಸ್ವಲ್ಪ ಅಡಿಕೆ ಗಿಡ ಹಾಕಿದ್ನಲ್ಲ ನಡಲಿಕ್ಕೆ, ಈಗ ಮಧ್ಯಾಹ್ನ ನಂತರ ಈಗ ಬರಲಿಕ್ಕೆ ಇಡ್ತೀನಿ. ಎಲ್ಲರೂ 2 ಹೆಂಗಸರು ಮಾತ್ರ. ಅವರು ಬೇರೆ ಕೆಲಸವೂ ಇರ್ತದೆ, ರಜೆಯಲ್ಲಿ ಬರ್ತಾರೆ. ಮತ್ತು ನಾನು 4-4:30 ಕೊಯ್ಲಿಗೆ ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ಈ ಸಲ ಸ್ವಲ್ಪ ಲೇಟು ಅಲ್ಲ ಬಂದು. ಮತ್ತು ನಾನು ಮೊದಲು ಬೇರೆ ಕೆಲವು ಅಂಗಡಿಯವರಿಗೆಲ್ಲ ಇದು ಬರ್ಬೋದು, ನಾನೆಲ್ಲ ಕೊಡ್ತಿದ್ದೆ. ಕೊಡುವಾಗ ಸಿಕ್ಕಾಪಟ್ಟೆ ಡಿಫರೆನ್ಸ್ ಬರ್ತಿತ್ತು. ಹಾಗೆ ಮತ್ತು ನನಗೆ ಸುಮಾರು ಆಯಿತು, ನನಗೆ ತುಂಬ ವರ್ಷ 20 ವರ್ಷ ಕಳೀತು ನಾನು ಕೊಡ್ತಾ ಇರೋದು. ಮತ್ತು ನಾನೇ ಒಂದು ರೇಟ್ ನಾನೇ ಹೇಳುವ ಇದು ಮಾಡಿದೆ. ನನ್ನ ಆ ರೇಟಿಗೆ ಆಗುವಾಗ ನಾನು ಕೊಡೋದು. ಹಾಗೆ ನಾನು ಬೇರೆ ಸ್ವಲ್ಪ ದೂರ ಕೊಂಡೋಗ್ಲಿಕ್ಕೆ ಸ್ವಲ್ಪ ಕೆಲಸ ಆಗ್ತದೆ. ಆದರೆ ನಾನು ಹೇಳಿದ ರೇಟಿಗೆ ತೆಗೆಯುವವರು ಇದ್ದಾರೆ ಅಂತ ಗೊತ್ತಾಯ್ತು ನನಗೆ. ಮತ್ತು ನಾನು ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೇನೆ. ಆಗ್ತದೆ ಸರ್, ಮಧ್ಯಾಹ್ನ 1-1:30 ಆಗ್ತದೆ ಎಲ್ಲ ಕೊಟ್ಟು ಬರುವಾಗ. ಮಧ್ಯಾಹ್ನ ಮತ್ತು ತೋಟದ ಗೊಬ್ಬರ ಹಾಕೋದು ಬಾಕಿ ಕೆಲಸ ಇರ್ತದೆ. ಮತ್ತು ರಾತ್ರಿ ಸಹ 12-1 ಗಂಟೆವರೆಗೆ ಇರ್ತೇನೆ. ಇದೀಗ ಸುಮಾರು 5 ಎಕರೆ ಸ್ಥಳಗಳಲ್ಲಿ ಪರಂಪರಾಗತ ಕೃಷಿಗಳಾದ ಅಡಿಕೆ, ತೆಂಗು, ಕರಿಮೆಣಸು ಜೊತೆಗೆ ವಿಪುಲವಾಗಿ ತರಕಾರಿ ಬೆಳೆ ಬೆಳೆಸಿದರು. ಅಲಸಂಡೆ, ಪಡುವಲ, ಹೀರೆಕಾಯಿ, ಬೆಂಡೆಕಾಯಿ, ಮುಳ್ಳು ಸೌತೆ, ತೊಂಡೆ ಹೀಗೆ ಬಹುವಿಧ ತರಕಾರಿಗಳನ್ನು ಬೆಳೆಸುವ ಇವರು ಇದರಲ್ಲಿ ವಿಶೇಷ ಪ್ರಯೋಗವನ್ನೇ ನಡೆಸುವ ಪರಿಣತಿ ಗಳಿಸಿಕೊಂಡಿದ್ದಾರೆ. ಗೊಬ್ಬರ ನಾನು ಇದು ನೆಲಕಡಲೆ ಮಳೆಗಾಲದಲ್ಲಿ ಎಲ್ಲ ನಾನು ಅದನ್ನು ಹಾಗೆ ಹುಡಿ ಮಾಡಿ ಡೈರೆಕ್ಟ್ ಹಾಗೆ ಹಾಕ್ತೇನೆ. ಬೇಸಿಗೆಯಲ್ಲಿ ಮಾತ್ರ ಅದು ಇದರಲ್ಲಿ ಡ್ರಮ್ಮಲ್ಲಿ ಹಾಕಿ ನೀರು ಮಾಡಿ ಹಾಕೋದು. ನೀರೆಲ್ಲ ಡ್ರಿಪ್ ಫುಲ್. ಅದು ಡ್ರಿಪ್ ಹೇಗೆ ಅಂತ ಹೇಳಿದರೆ, ನಾನು ಈ ಮಳೆಗಾಲದಲ್ಲಿ ಹೀಗಿರ್ತದೆ, ಬೇಸಿಗೆಯಲ್ಲಿ ಅದು ಈಗ ಅಲ್ಲಿ ಕಾಣ್ತಲ್ಲ, ಅದರದ್ದು ಬುಡ ಅಂದರೆ 5 ಫೀಟಿಗೆ ಒಂದು ಬುಡ ಇರ್ತದೆ. ಯಾವುದಾದ್ರೂ ಕೂಡ ಇದು ತೊಂಡೆಕಾಯಿ ಆಗಲಿ ಎಲ್ಲ ನಾನು ಆ ರೀತಿಯ ಮಾಡೋದು. ಅಲ್ಲಿ ನಾನು ಬೇಸಿಗೆಯಲ್ಲಿ ನಾನೊಂದು ಪ್ಲಾಸ್ಟಿಕ್ ಹಾಕ್ತೇನೆ ಅದಕ್ಕೆ. ಪ್ಲಾಸ್ಟಿಕ್ ಹಾಕಿ ಅದಕ್ಕೆ ಡ್ರಿಪ್ಪಿನ ಪೈಪು ನಾವು ಈ ಜ್ಯೂಸ್ ಕುಡಿಯೋ ಇದುಂಟಲ್ಲ ಅದಕ್ಕೂ ಹಾಕ್ತೇನೆ. ನಾನು ಗೊಬ್ಬರ ಎಲ್ಲ ಅದಕ್ಕೆ ಹಾಕೋದು. ಅದು ನೀರು ಬಂದು ಈ ಪ್ಲಾಸ್ಟಿಕಲ್ಲಿ ತುಂಬಿ ಒಂದು ಸೈಡಿಂದ ಮಾತ್ರ ಈ ಗಿಡದಲ್ಲಿ ರೂಟ್ ಎಲ್ಲಿ ಉಂಟು ಅಲ್ಲೇ ಮಾತ್ರ ಇದಕ್ಕೆ ಹೋಗುವಾಗ. ಆಗ ಡೈರೆಕ್ಟ್ ಇಂಜೆಕ್ಷನ್ ಕೊಟ್ಟ ಗಿಡಕ್ಕೆ ಡೈರೆಕ್ಟ್ ಸಿಗ್ತದೆ ಗೊಬ್ಬರ. ಇವರು ಜೈವಿಕ ಗೊಬ್ಬರ ಮತ್ತು ಸ್ವತಃ ತಾವೇ ತಯಾರಿಸಿದ ಕೀಟನಾಶಕಗಳನ್ನು ಬಳಸುವುದಲ್ಲದೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಆಸಕ್ತಿ ಇರುವವರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇದು ಮೇನ್ ಅಡಿಕೆಗೆ ಸಿಂಗಾರಕ್ಕೆ ಇರುವಂಥದ್ದು. ಬೇರೆ ಈಗ ಒಂದು 7-8 ವರ್ಷದ ನಂತರ ಅಡಿಕೆ ಸಿಂಗಾರ ಬರ್ತದೆ. ಬಂದರೆ ಸಿಂಗಾರ ಖರ್ಚು ಹೋಗ್ತದೆ. ಮತ್ತು ಅಡಿಕೆ ಒಂದು 60% ಹಸಿ ಬಿದ್ದು ಹೋಗೋದು, ಎಲ್ಲರಿಗಿಂತ ಸಮಸ್ಯೆ ಇದು. ಮೇಯ್ನ್ ನಾನು ತರಕಾರಿಗೆ ಮಾಡಿದ್ದು. ತರಕಾರಿಗೆ ಪೆಸ್ಟಿಸೈಡ್ ಅಲ್ಲದೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಅಂದರೆ ಸುಮಾರು ವರ್ಷ ಫಸ್ಟಿಗೆ ಎಂತ ಗೊತ್ತಿಲ್ಲ. ಇದು ತರಕಾರಿ ಮಾಡಿದ ಟೈಮಿಗೆ ಯಾರೆಂತ ಒಂದು ಹುಳವನ್ನು ಏನು ಹೇಳಿದ್ರು ಅದನ್ನು ತಂದು ಬಿಡೋದು, ಹಾಗೆ ಬಿಡ್ತಿದ್ದು. ಬಿಟ್ಟು ಮತ್ತೆ ಸ್ವಲ್ಪ ಚೇಂಜ್ ಮಾಡೋದಾಗಿತ್ತು. ಬೇರೆ ಒಂಥರ 360 ದಿವಸ ನನ್ನಲ್ಲಿ ತರಕಾರಿ ಇರ್ತದೆ. ಒಂದು ದಿನ ನನ್ನ ಹತ್ರ ಇಲ್ಲ ಅಂತ ಇರೋದಿಲ್ಲ. ಹಾಗೇನಾಗ್ತಾರೆ, ನಾನು 360 ಪೆಸ್ಟಿಸೈಡ್ ಹೊಡೆದು ಈಗ ನೀವಾದರೆ ಒಮ್ಮೆ ಇನ್ನೊಂದು, ನಾನಾಗಲ್ಲ 360 ದಿವಸವೂ ಇದರಲ್ಲೇ ಇರೋದಲ್ಲ. ಹಾಗೆ ಮತ್ತೆ ಚೇಂಜ್ ಮಾಡೋದು, ಹಾಗೆ ನಾನು ಇದನ್ನು ಮಾಡಿದ್ದು. ಆದರೆ ಇದು ಅಡಿಕೆಗೆ ಸೂಪರ್ ಆಗ್ತದೆ. ಅಡಿಕೆಗೆ ಹಸಿ ಬೀಳೋದಕ್ಕೆ ಮತ್ತು ಸಿಂಗಾರ ಖರ್ಚೋದಕ್ಕೆ ಇಲ್ಲಿ ಈ ನಮ್ಮ ಈ ಏರಿಯಾದಲ್ಲಿ ಫುಲ್ ಸುಮಾರು ಜನ ಇದ್ದಾರೆ. ಮತ್ತು ಕಾರ್ಕಳ, ಹೆಬ್ರಿ, ಕಬ್ಬಿನಲ್ಲಿ ಆ ಸೈಡು ಸುಮಾರು ಜನ ಇದ್ದಾರೆ ಇದನ್ನು ಬಿಡುವವರು. ಅವರೆಲ್ಲ ಒಂದು 10 ವರ್ಷಕ್ಕಿಂತ ಮೇಲೆ ಆಯ್ತು ನಾನು ಇದನ್ನು ಮಾಡಿ. 20 ವರ್ಷ ಆಯಿತು ತರಕಾರಿ ಸ್ಟಾರ್ಟ್ ಮಾಡಿ, 10 ವರ್ಷ ಈ ಮದ್ದು ಇದು ಮಾಡಿ. ತಮ್ಮ ಅಪರಿಮಿತ ಕೃಷಿ ಪ್ರೀತಿ ಇರುವ ಇವರು ಗಿಡಗಳನ್ನು ಮಕ್ಕಳಂತೆ ಪೋಷಿಸಿದವರು, ವಿವಿಧ ಪ್ರಯೋಗ ನಡೆಸಿದವರು. ಇದು ನನಗೆ ಕೃಷಿ ಭವನ, ಕುಂಬಡಾಜಿ ಕೃಷಿ ಭವನದಿಂದ ಅವರು ಕೊಟ್ಟದ್ದು ನನ್ನ ಈ ಕೃಷಿ ನೋಡಿ. ಇಂಥರೇ ಇದು ಸೋಲಾರ್, ಇದು ಇದಕ್ಕೆ ಇನ್ಸೆಕ್ಟಿಗಿದ್ದ ಆ ಲೈಟ್ ಅದು ಸ್ವಲ್ಪ ನೀಲಿ ಅಟ್ರಾಕ್ಟ್ ಮಾಡ್ತದೆ. ಅದಕ್ಕೆ ನೈಟ್ ಇದು ಹಾಕಿದ ಕೂಡಲೇ ಈ ಅಲಸಂಡೆಗೆ ತಾಗಿದಲ್ಲಿ, ಅಲಸಂಡೆ ಎಲೆಗೆ ತಾಗಿದಲ್ಲಿ ಎಲ್ಲ ಹುಳ ಆಗ್ತದೆ. ಆ ಹಾತೆ ಅದೊಂಥರ ರಾತ್ರಿ ಬಂದು ಮೊಟ್ಟೆ ಇಡೋದು, ಅದೆಲ್ಲ ಬಂದು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿಟ್ರೆ ಆಯಿತು. ನೀರಿಗೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಬಂದು ಅದಕ್ಕೆ ಬಿದ್ದಿರ್ತದೆ. ತರಕಾರಿ ಕೃಷಿ ನಷ್ಟ ಎಂದು ವಿಮುಖರಾಗುವವರಿಗೆ ಪ್ರೇರಣಾದಾಯಕರಾದ ಇವರ ಕೃಷಿ ಕಾಯಕ ಇತರರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಇವರಿಗೆ ಇದು ಬದುಕಿನ ನೆಲೆಯಾಗಿದೆ. ಹಚ್ಚ ಹಸಿರಾಗಿ ನಳನಳಿಸುವ ಕೃಷಿಯಂತೆ ಇವರ ಬದುಕು ಸದಾ ಹಸನಾಗಿರಲಿ ಎಂಬ ಆಶಯ ನಮ್ಮದು.